ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷವಾಗಿರೋಂಥ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ಫುಲ್ ಎಂಡ್ವರೆಗೂ ನೋಡಿ. ಸೊ ತುಂಬ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋಂಥ ವಿಡಿಯೋ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ. ನಿಮ್ಮ ಆಶೆಗೂ ಕೂಡ ನಾವು ಕೂಡ ಬರಬಹುದು. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಏನು ವಿಶೇಷ ಅಂತ ಗೊತ್ತಾಗಬೇಕು ಅಂದರೆ. ಇರಲಿ ಬಿಡಕ್ಕ, ಅಲ್ಲಿ ತಾಣ ಇದ್ರ ಬಗ್ಗೆ ಮಾಹಿತಿ ಹೇಳಬೇಕು ನೀವು. ನಂದಿನಿ ಅವರು ಇದು ಯಾಕೆ ಕೊಡ್ತಿದ್ದೀರಾ ಅಂತ. ಇದು ಕಾಂಗ್ರೆಸ್ ಪಕ್ಷದಿಂದ ಹಾಂ, ಅಲ್ಕಲಂಬ ಮೇಡಮ್ ಅವರು, ಹಾಂ, ರಾಜ್ಯಾಧ್ಯಕ್ಷರಾದಂಥ ಅಲ್ಕಲಂಬ ಸೌಮ್ಯ ರೆಡ್ಡಿ ಮೇಡಮ್ ಅವರು ಬೆಂಗಳೂರಿಗೆ ತರಿಸಿ ಬೆಂಗಳೂರಿಂದ ಎಲ್ಲರಿಗೂ ವಿತರಣೆ ಮಾಡೋಕ್ಕೋಸ್ಕರ ಕಳಿಸಿದ್ದಾರೆ. ಸ್ಯಾನಿಟೈಸರ್ ಪ್ಯಾಡ್ಗಳನ್ನ ಬಡವ್ರ ಮಕ್ಕಳಾಗಿರ್ಬೋದು, ಈ ಆಂಟಿಯವರಾಗಿರ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡೋಕ್ಕೋಸ್ಕರ. ಇವಾಗ ನೀವು ಯಾರಿಗೆ ಕೊಡ್ತಿದ್ದೀರಾ? ನಾವೀಗ ಹಾಸ್ಟ್ಲಿಗೆ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇಲ್ಲಿವರೆಗೂ ಏನಂತ ವಿಷಯ ಗೊತ್ತಾಯ್ತಲ್ಲ. ಇವತ್ತು ನಾವು ಹೊರಟಿರೋದು ಹಾಸ್ಟೆಲ್ಗೆ. ಸೊ ನಮ್ಮ ಸುತ್ತಮುತ್ತಲೇ ಇರೋಂಥ ಎಷ್ಟೋ ಬಡ ಹಾಸ್ಟೆಲ್ಗಳಲ್ಲಿ ಸೊ ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಣೆ ಮಾಡಬೇಕು ಅನ್ನೋ ಅಜೆಂಡಾ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರೋಂಥ ಅಲ್ಕಲಮ್ಮ ಮೇಡಮ್ ಆಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರೋಂಥ ಸೌಮ್ಯ ರೆಡ್ಡಿ ಮೇಡಮ್ ಆಗಿರ್ಬೋದು, ನಮ್ಮ ಹಿರಿಯೂರಿನವರೇ ಆಗಿರೋಂಥ ಸ್ಟೇಟ್ ಕಮಿಟಿ ಜನರಲ್ ಸೆಕ್ರೆಟರಿ ಆಗಿರೋ ಜ್ಯೋತಿ ಲಕ್ಷ್ಮಿ ಮೇಡಮ್ ಅವರಾಗಿರೋ ತುಂಬಾ ಜನಸೇವೆ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಇದು ಕೂಡ ಒಂದು. ಸೊ ಇವತ್ತು ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಣೆ ಮಾಡಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಸೊ ಇದ್ರ ಜೊತೆ ನನಗೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದಲೇ ನಾನು ಅಲ್ಕಲಮ್ಮ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಎಷ್ಟು ಸಲ ಹೇಳಿದ್ರು ಸಾಕಾಗಲ್ಲ. ಈ ಒಂದು ಒಳ್ಳೆ ಕಾರ್ಯಕ್ಕೆ ನಮ್ಮನ್ನು ಕೈ ಜೋಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಸೌಮ್ಯ ರೆಡ್ಡಿ ಮೇಡಮ್ಗೂ ಕೂಡ ಅಷ್ಟೇ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನನ್ನ ಜೊತೆಗೂಡಿ ಮಾಡ್ತೀರಾ ಅಂತ ಜ್ಯೋತಿ ಲಕ್ಷ್ಮಿ ಅಕ್ಕಂಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಾವಿವಾಗ ಹೊರಟಿರೋದು ನಮ್ಮ ಹಿರಿಯೂರಿನಲ್ಲೇ ಇರೋವಂಥ ಮಹಿಳಾ ಹಾಸ್ಟೆಲ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಹಾಸ್ಟೆಲ್ ಬಗ್ಗೆ. ನಮ್ಮ ಕೊಟ್ಟಿಗೆಯಲ್ಲೇ ಇರೋದು. ಸೊ ಉಳಿಯ ರೋಡಲ್ಲೇ ಈ ಹಾಸ್ಟೆಲ್ ಇರೋದು. ನಮ್ಮ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಅಂತ. ಇಲ್ಲಿ ಫಸ್ಟ್ PUC ಮಕ್ಕಳು ಡಿಗ್ರಿವರೆಗೂ ಓದ್ತಿದ್ದಾರೆ. ತುಂಬ ಜನ BSc BCom ಎಲ್ಲರೂ ಕೂಡ ಇಲ್ಲಿ ಓದ್ತಾ ಇದ್ದಾರೆ. ತುಂಬ ನನಗಂತೂ ಖುಷಿ ಆಯಿತು ಎಲ್ಲರೂ ನೋಡಿ. ನಮ್ಮ ಹಿರಿನಲ್ಲಿ ಇಂಥ ಹಾಸ್ಟೆಲ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಜೊತೆಗೆ ಅಣ್ಣ ಅವರೆಲ್ಲರೂ ಬಂದು ನಮ್ಮನ್ನು ಡ್ರಾಪ್ ಮಾಡಿದ್ರು. ಯಾಕಂದರೆ ಲಗೇಜ್ ತುಂಬಾ ಜಾಸ್ತಿ ಇತ್ತು ಅಂತ. ನಾವು ಅಪ್ರಾಕ್ಸಿಮೇಟ್ ಒಂದು 250 ಜನಕ್ಕೆ ಈ ಸ್ಯಾನಿಟರಿ ಪ್ಯಾಡ್ಗಳನ್ನ ಕೊಟ್ವಿ. ಸೊ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ. ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು. ಹಾಸ್ಟೆಲ್ ವಾರ್ಡನ್ ಅಂತೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಮಹಿಳಾ ನಿಲಯಾರ್ಥಿಗಳಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಮೇಡಮ್ ಅವರು ಇವತ್ತು ನಮ್ಮ ಹಾಸ್ಟೆಲ್ಗೆ ಬಂದಿರ್ತಾರೆ. ಅವರಿಗೆ ಹೃದಯದ ಸ್ವಾಗತವನ್ನು ಈಗ ಅವರು ನಿಮಗೆಲ್ಲರಿಗೂ ಪ್ಯಾಡ್ನ ವಿತರಣೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಪ್ಯಾಡ್ನ ನಾವು ಇದ್ರ ಬಗ್ಗೆ ಎಲ್ರಿಗೂ ಮಾಹಿತಿನ ಕೊಟ್ಟು ಯಾವ ಥರ ಯೂಸ್ ಮಾಡಬೇಕು. ಈಗಿನ ಜನ್ರೇಷನ್ ಮಕ್ಕಳು ತುಂಬ ಬೇಗನೆ ಮೆಚುರಿಟಿ ಲೆವೆಲ್ಗೆ ಬರ್ತಿರೋದ್ರಿಂದ, ಆದಷ್ಟು ಬೇಗ ಋತುಮತಿಗಳಾಗ್ತಿರೋದ್ರಿಂದ ಈ ಅವಶ್ಯಕತೆ ತುಂಬ ಜನ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗಿರುತ್ತೆ. ಕೆಲವರಿಗೆ ಖರೀದಿ ಮಾಡೋಕ್ಕಾಗ್ತಿರಲ್ಲ, ಕೆಲವರಿಗೆ ಓದೋದಕ್ಕಾಗ್ತಿರಲ್ಲ. ಹಾಸ್ಟೆಲನ್ನು ಉಳ್ಕೊಂಡಿರೋಂಥ ವಿದ್ಯಾರ್ಥಿನಿಯರಿಗಂತೂ ತುಂಬಾ ಕಷ್ಟ ಆಗ್ತಿರುತ್ತೆ. ಸೊ ಏನಕ್ಕಪ್ಪ ಅಂದರೆ ಪ್ರತಿ ತಿಂಗಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಯೂಸ್ ಮಾಡೋದು ತುಂಬಾ ಅಂದರೆ ಅಫೋರ್ಡ್ ಮಾಡೋಕ್ಕಾಗದಿರೋಂಥ ಸಿಚುವೇಶನ್ ಕೂಡ ಇರುತ್ತೆ. ಯಾಕಂದರೆ ಪ್ರಾಜೆಕ್ಟ್ಸ್ ಇರುತ್ತೆ, ಓದ್ಕೊಳ್ಳೋದಿರುತ್ತೆ, ಎಕ್ಸಾಮ್ ಟೈಮ್ಸಲ್ಲಿ ತುಂಬಾ ಪ್ರಾಜೆಕ್ಟ್ ವರ್ಕ್ಸ್ ಇರುತ್ತೆ. BSc ಮಾಡ್ತಿರೋರ್ಗಂತೂ ಹೇಳಂಗೆ ಇಲ್ಲ, ಅಷ್ಟೊಂದು ವರ್ಕ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಸಹಾಯ ಆಗಲಿ ಅಂತ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದು. ಇದ್ರ ಬಗ್ಗೆ ಅಕ್ಕ ತುಂಬ ಚೆನ್ನಾಗಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಈ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಏನೋ ಹೊರಗಡೆ ಓಡಾಡಬೇಕಾದ್ರೆ ಎಲ್ಲ ಹೀಯಾಡಿಸ್ತಾರೆ, ಅಸಹ್ಯವಾಗಿ ಒಂಥರ ಇದು ಮಾಡ್ತಾರೆ. ಮಕ್ಕಳು ಕಾಲೇಜಿಗೆ ರಜಾ ಆಗ್ತಾರೆ, ಪೀರಿಯಡ್ಸ್ ಆದಾಗ ಹೋಗೋಕ್ಕಾಗ್ತದೆ ಅಮ್ಮ. ಒಂದು ವಾತಾವರಣ ಖುಷಿಯಾಗಿದ್ದಕ್ಕೆ ಅವರು ಪ್ರಿಯಾಂಕಾ ಗಾಂಧಿಯವರು ಈ ಸಜೆಷನ್ ತಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಕಲಮ್ಮ ಮೇಡಮ್ ಅವರಿಗೆ ಸಜೆಷನ್ ಕೊಟ್ಟು ನಮಗೆ ಕರ್ನಾಟಕಕ್ಕೆ ಅಲ್ಕಲಮ್ಮ ಮೇಡಮ್ ಅವ್ರ ಕಡೆಯಿಂದ ಸೌಮ್ಯ ರೆಡ್ಡಿ ಮೇಡಮ್ ರಾಜ್ಯಾಧ್ಯಕ್ಷರು ಬಂದು ನಮ್ಮ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಾವು ಮಹಿಳಾ ಕಾಂಗ್ರೆಸ್ನಲ್ಲಿ ಸ್ಟೇಟ್ ಕಮಿಟಿ ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ನಮಗೆ ಕಳಿಸ್ತಾರೆ. ನಮ್ಮ ತಿಂಗಳಿಗೆ 500 ಬಾಕ್ಸ್ 500 ಕಳಿಸ್ತಾರೆ. ಎಲ್ಲ ಎಲ್ಲೆಲ್ಲಿ ನಮಗೆ ಈ ತಿಂಗಳು ಇಟ್ಕೊಂಡ್ರೆ ನೆಕ್ಸ್ಟ್ ಮಂತ್ ಇನ್ನೊಂದು ಹಾಸ್ಟೆಲ್ಲು. ಯಾಕಂದರೆ ಎಲ್ಲರನ್ನೂ ನೋಡಬೇಕಲ್ವ ನಾವು. ಒಂದೊಂದು ತಿಂಗಳು ಒಂದೊಂದು ಹಾಸ್ಟೆಲಿಗೆ ಕೊಡ್ತೀವಿ ನಾವು. ನಮಗೆ ಬಂದಾಗೆಲ್ಲ ಒಂದೊಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ನಿಮಗೆ ಏನಾನ ಅನಿವಾರ್ಯತೆ ಶಾರ್ಟೇಜ್ ಬಂತು, ಸರ್ಕಾರದಿಂದ ಬರ್ತಕ್ಕಂಥದ್ರಲ್ಲಿ ನಿಮಗೆ ಕೊರತೆ ಬಂತು ಅಂದರೆ ಮೇಡಮ್ ಅವ್ರ ಕಡೆಯಿಂದ ನಮಗೆ ಹೇಳಿದರೆ ಅದನ್ನು ನಾವು ಸಾಲ್ವ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ.
ನಾನು ಎಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಒಂದೇ, ಸ್ಯಾನಿಟರಿ ಪ್ಯಾಡ್ಗಳನ್ನ ಖಂಡಿತ ಯೂಸ್ ಮಾಡಿ. ಅಕಸ್ಮಾತ್ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿಲ್ಲ ಅಂದರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಅಥವಾ ಕೆಲವರು ದಾನಿಗಳು ಎಷ್ಟೊಂದು ದಾನಿಗಳನ್ನ ಮಾಡ್ತಿರ್ತಾರೆ, ಅದ್ರ ಕಡೆಯಿಂದ ನಿಮ್ಗೆ ಏನಾದ್ರು ಗೊತ್ತಾಯಿತು ಅಂದರೆ ಅವ್ರ ಕಡೆಗೆ ನೀವೊಂದು ಮೆಸೇಜ್ನ ಮಾಡೋದಾಗಲಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಕೂಡ ಇದ್ದಾರೆ. ಏನಾದರೂ ಅವರು ದಾನ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಅಥವಾ ಬೇರೆಯವ್ರಿಗೆ ಸಹಾಯ ಮಾಡ್ತಿರೋಂಥ ಅವಕಾಶಗಳು ನಿಮಗಿದ್ರೆ ಖಂಡಿತ ಇದನ್ನು ಮೆನ್ಷನ್ ಮಾಡಿ ಕೇಳ್ಬೋದು. ಸ್ಯಾನಿಟರಿ ಪ್ಯಾಡ್ಗಳು ಒಂದು ಹೆಣ್ಣನ್ನು ತುಂಬ ಗೌರವಯುತವಾಗಿ ನೋಡ್ಕೊಳ್ಳೋಂಥ ಒಂದು ಕೆಲಸ ಅಂತ ಹೇಳ್ಬೋದು. ಏನಕ್ಕೆ ಈ ಕೆಲಸನ ಮಾಡೋದಕ್ಕೆ ಇಷ್ಟೊಂದು ಹೆಮ್ಮೆಯಿಂದ ಮಾಡ್ತಿದ್ದೀವಿ ಅಂದರೆ, ಈಗಿನ ಮಕ್ಕಳು ಅಂದರೆ 7th ಸ್ಟ್ಯಾಂಡರ್ಡ್ಗೆ ತುಂಬ ಜನ ಮೆಚುರಿಟಿಗೆ ಬರ್ತಿದ್ದಾರೆ. ಅವರಿಗೆ ಯಾವ ಥರ ಯೂಸ್ ಮಾಡಬೇಕು ಗೊತ್ತಿರಲ್ಲ. ಈಗ ಕಾಟನ್ ಕ್ಲಾತ್ಸ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಅವರು ಪ್ರೈವೇಟ್ ಪಾರ್ಟ್ನ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು ತುಂಬಾ ಅವಶ್ಯಕತೆ ಇರೋಂಥ ಕೆಲಸ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರಿಗೆಲ್ಲ ಅರಿವನ್ನು ಮೂಡಿಸಿ ಅದ್ರ ಜೊತೆಗೆ ಒಂದು ಚಿಕ್ಕ ಪ್ರಾಜೆಕ್ಟ್ನ ಕೂಡ ಕೊಟ್ಟಿದ್ವಿ. ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ ನಮ್ಮ ಇಂಡಿಯನ್ ಫ್ಲಾಗ್ನ ಮಾಡಬೇಕಿತ್ತು. ಇಂಡಿಯನ್ ಫ್ಲಾಗ್ನ ಮಾಡಿದ್ರು ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಒಂದು ಪ್ರೈಸ್ನ ಅನೌನ್ಸ್ ಮಾಡಿದ್ವಿ, 1st, 2nd, 3rd ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು ಎಲ್ಲ ಮಕ್ಕಳು. ವರ್ಕ್ನ ಮಾಡಿದ್ರು ಎಲ್ಲ ಮಕ್ಕಳು. ಅದರಲ್ಲೂ ತುಂಬ ಜನ BEd ಮಾಡ್ತಿರೋಂಥ ಮಕ್ಕಳಂತೂ ಅವ್ರ ಕ್ರಿಯೇಟಿವಿಟಿಗೆ ನಾವು ಎಷ್ಟು ಸಲ್ಯೂಟ್ ಮಾಡಿದ್ರು ಸಾಕಾಗಲ್ಲ. ತುಂಬ ಪೇಷನ್ಸ್ ಆಗಿ ಮಿನಿಮಮ್ ಅಂದರೆ 2 hours ಇಲ್ಲಿ ವರ್ಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲ ಮಕ್ಕಳು. 250 ಮಕ್ಕಳನ್ನ ಸುಧಾರಿಸೋದು ಅಂದರೆ ಅಷ್ಟು ಸುಲಭನೇ ಅಲ್ಲ. ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಅಲ್ಲಿ ಅಡುಗೆ ಕೆಲಸ ಮಾಡ್ತಿರೋರಾಗಿರ್ಬೋದು, ತುಂಬ ಚೆನ್ನಾಗಿ ಅಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ಕೆಲಸನ ಮಾಡ್ತಿದ್ದಾರೆ. ಇದೆಲ್ಲದ್ರ ಜೊತೆಗೆ ಖುಷಿಪಟ್ಟಂಥ ಕೆಲವೊಂದು ವಿಷಯಗಳು ನಾವು ಅಂತಂದರೆ, ತುಂಬ ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾರೆ. ಅಲ್ಲಿರೋಂಥ ಅಡುಗೆ ಮಾಡ್ತಿರೋಂಥ ಪ್ರತಿಯೊಬ್ಬರು ಬಂದು ನನ್ನನ್ನು ಮಾತಾಡಿಸಿದಾಗ ನೀವು ಖುಷಿ ವಸ್ತ್ರಮಲ್ವಾ, ಕನ್ನಡತಿ ಅಲ್ವಾ ಅಂತ ಅಂದಾಗ ತುಂಬಾ ಖುಷಿ ಆಯಿತು. ಕೆಲವೊಂದು ಸಿಚುವೇಷನಲ್ಲಿ ನಮ್ಮವರು ನಮಗೆ ವೈರಿಗಳಾಗಿ ನಿಂತಿರ್ತಾರೆ. ಒಂದು ಪೇಜ್ ಅದಾದರೆ ಇನ್ನೊಂದು ಪೇಜಲ್ಲಿ ನಾವು ಯಾರು ಅಂತಲೇ ಗೊತ್ತಿಲ್ಲದೆ ನಮ್ಮನ್ನು ತುಂಬ ಚೆನ್ನಾಗಿ ಬಂದು ಮಾತಾಡ್ತಾ ಅಂತೇಳಿ ಕೂಡ ಇರ್ತಾರೆ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಕೆಲವೊಂದು ಕಡೆ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ನಾವು ಯಾರನ್ನ ಆಯ್ಕೆನ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು. ನಮ್ಮಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂಥ ದಿನ ಇದು. ಈ ಸ್ವಾತಂತ್ರ್ಯ ದಿನಾಚರಣೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆದಿದೆ. ಅಹಿಂಸೆ, ಯಾರಿಗೂ ಹಿಂಸೆ ಕೊಡ್ದಲೆ, ಯಾರಿಗೂ ನೋವು ಮಾಡ್ದಲೆ ನೀವು ಕೂಡ ಸಮಾಜದಲ್ಲಿ ಒಳ್ಳೆ ಉನ್ನತ ವ್ಯಕ್ತಿಗಳಾಗಿ ಒಳ್ಳೆ ಏನಂತಾರೆ ಸಮಾಜಕ್ಕೆ ಒಳ್ಳೆ ಮಾಹಿತಿನೇ ಕೊಡ್ತಾ ಹೋಗಿ, ಕೆಟ್ಟದನ್ನ ಕೊಡಬೇಡಿ, ಕೆಟ್ಟವ್ರಿಗೆ ಸಪೋರ್ಟ್ ಮಾಡಬೇಡಿ. ಮೇನ್ ಅಷ್ಟೇ. ಕೆಲವರು ಮುಖವಾಡಗಳನ್ನ ಹಾಕೊಂಡು ಬದುಕ್ತಾ ಇರ್ತಾರೆ, ಅದು ಕೂಡ ಅಹಿಂಸೆ ಅಂತಲೇ ಹೇಳ್ಬೋದು. ಒಂದು ಜನಗಳ ಎದುರುಗಡೆ ಚೆನ್ನಾಗಿ ಮಾತಾಡೋದು, ಇನ್ನೊಬ್ಬರ ಎದುರುಗಡೆ ಕೆಟ್ಟದಾಗಿ ಮಾತಾಡೋದು, ಆ ಥರ ಮಾಡಬೇಡಿ. ಯಾರು ನಿಮ್ಮನ್ನು ನಂಬಿ ನಿಮ್ಮ ಜೊತೆ ಸ್ನೇಹ, ಪ್ರೀತಿ, ವಿಶ್ವಾಸನ ಹಂಚ್ಕೊಂಡಿರ್ತಾರೆ ಅವ್ರಿಗೆ ನಂಬಿಕೆ ದ್ರೋಹನ ಫಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮುಖವಾಡ ಯಾವತ್ತಿದ್ರು 1 ದಿನ ಇರುತ್ತೆ, 2 ದಿನ ಇರುತ್ತೆ, 3 ದಿನ ಇರುತ್ತೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಹೊರಗಡೆ ಬರಲೇಬೇಕು. ನಾವು ಬೆಳೆಯೋದಕ್ಕೆ ಒಬ್ಬರನ್ನ ತುಳಿತಾ ಇದ್ದೀವಿ ಅಂತಂದರೆ ಖಂಡಿತ ಅವ್ರನ್ನ ತುಳಿಯೋಕ್ಕೂ ಒಬ್ಬ ಬಂದೇ ಬರ್ತಾರೆ. ಅದು ಭಗವಂತ ಖಂಡಿತ ಇದ್ದಾನೆ. ನಾನು ತುಂಬ ಕೆಲವೊಂದು ಸತಿ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ, ಬಟ್ ಬೇಡ. ಅವರವರ ಕರ್ಮ ಅವ್ರವ್ರನ್ನ ತಿನ್ನುತ್ತೆ. ಒಂದಲ್ಲ ಒಂದು ದಿನ ಕರ್ಮ ರಿಪೀಟ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯೆ, ಇಷ್ಟೆಲ್ಲ ಬ್ಯುಸಿ ಇರೋದ್ರ ಮಧ್ಯೆನೂ ಕೆಲವೊಂದು ಸತಿ ಹರ್ಟ್ ಆಗೋಂಥ ಮೂಮೆಂಟ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಅದೆಲ್ಲನೂ ಸೆಕೆಂಡ್ರಿ, ಹಳೇದು ಹೋಗ್ತಾನೆ ಇರುತ್ತೆ, ಹೊಸದು ಬರ್ತಾನೆ ಇರುತ್ತೆ. ಎಷ್ಟೋ ಅಹಿಂಸೆ ಮಾಡೋರು ಇವತ್ತು ಗಾಂಧೀಜಿನ ಸಾಯಿಸಿರೋಂಥ ಗೂಡ್ಸನೇ ನೆನ್ಪಿಟ್ಕೊಂಡಿಲ್ಲ ಜನ. ಅಂದರೆ ನಮ್ಮನ್ನೆಲ್ಲ ನೆನ್ಪಿಟ್ಕೋತಾರೆ. ಕೆಟ್ಟವ್ರಿಗೆ ಕೆಟ್ಟದನ್ನ ಮಾತ್ರ ಯೋಚನೆ ಮಾಡೋಕ್ಕೆ ಸಾಧ್ಯ, ಒಳ್ಳೆದನ್ನ ಖಂಡಿತ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಅಲ್ಲಿಂದ ಅಂದರೆ ಹಾಸ್ಟೆಲಲ್ಲಿ ಎಲ್ಲ ಪ್ರೋಗ್ರಾಮ್ ಮುಗಿಸಿ ಮತ್ತೆ ನೆಕ್ಸ್ಟ್ ಡೇ ನಾವು ಗ್ರೀಷಾ ಸ್ಕೂಲಿಗೆ ಬಂದ್ವಿ. ಅಲ್ಲಂತೂ ನಮಗೆ HM ತುಂಬಾ ಸಪೋರ್ಟ್ ಮಾಡಿದ್ರು. ಇವಾಗ ಅವರು ಪ್ರಮೋಟ್ ಆಗಿದ್ದಾರೆ, ಕ್ಲಾಸ್ ಟೀಚರ್ ಆಗಿರೋರು. ತುಂಬ ಅದ್ಭುತವಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಇಂಡಿಯನ್ ಫ್ಲಾಗ್ಸ್ನ ಅಲ್ಲೂ ಕೂಡ ಮಾಡಿದ್ವಿ. ನಾವು ಕಂಡಂಥ ಅದ್ಭುತ ದಿನ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಮಕ್ಕಳು ಕೂಡ ಅದ್ರ ಬಗ್ಗೆ ಎಷ್ಟು ಡೀಟೇಲಿಂಗಾಗಿ ವರ್ಕ್ ಮಾಡ್ತಾಯಿದ್ರು. ನಾನು, ನಂದಿನಿ, ಆಶಾ ಎಲ್ಲರೂ ಕೂಡ ತುಂಬ ಎಫರ್ಟ್ ಹಾಕಿ ಇದನ್ನು ಮಾಡಿಸಿದ್ವಿ. ಎಫರ್ಟ್ ಅನ್ನೋದಕ್ಕಿಂತ ಎಲ್ಲ ಮಕ್ಕಳಿಗೂ ಖುಷಿ ಇತ್ತು ಇದ್ರ ಬಗ್ಗೆ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಫ್ಲಾಗ್ಸ್ನ ಮಾಡಿದ್ರು. ಇಷ್ಟೊಂದು ಜನ ಸ್ಟೂಡೆಂಟ್ಸ್ನ, ಇಷ್ಟು ಜನ ಅವ್ರನ್ನ ಸಂಭಾಳಿಸಿರೋ ಪ್ರತಿಯೊಬ್ಬ ಶಿಕ್ಷಕರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳಾಗಲಿ. ಇಷ್ಟೆಲ್ಲ ಗುರುಭ್ಯೋ ನಮಃ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಗುರುಗಿಂತ ದೊಡ್ಡ ದೇವರು ಪ್ರಪಂಚದಲ್ಲಿ ಇನ್ನೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬ ಮುಟ್ಟಾಳು ಜನ ಇದನ್ನು ಏನು ಮಾಡ್ತಾರೆ, ಕೆಲವರಿಂದ ವಿದ್ಯೆನ ಕಲ್ತಿರ್ತಾರೆ, ಅವರಿಂದ ಜೀವನ ಮಾಡೋದನ್ನ ಕಲ್ತಿರ್ತಾರೆ, ಕೊನೆಗೆ ಗುರುಗೆ ಹಳ್ಳ ತೋಡೋವಂಥ ಜನನೂ ಇರ್ತಾರೆ. ಅದೆಲ್ಲ ತಾತ್ಕಾಲಿಕ ಅಷ್ಟೇ. ಪ್ರಪಂಚದಲ್ಲಿ ನೀವು ಯಾರಿಗಾದರೂ ಮೋಸ ಮಾಡಿ, ಆದರೆ ನಿಮಗೆ ವಿದ್ಯೆನ ಕಲಿಸ್ಕೊಟ್ಟು ನಿಮ್ಮ ಜೀವನಕ್ಕೆ ಒಂದು ದಾರಿನ ರೂಪಿಸ್ಕೊಟ್ರಂಥ ಗುರುಗಳಿಗೆ ಯಾವತ್ತೂ ಮೋಸನ ಮಾಡೋಕ್ಕೆ ಹೋಗ್ಬೇಡಿ. ಅವರು ಕಣ್ಣೀರು ಹಾಕ್ಕೊಂಡು ಅವರೇನೋ ಮನಸ್ಸು ಅಂದ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗಿರೋದು ಇಷ್ಟೇ ಇಲ್ಲ ಎಲ್ಲೂ. ನಾನು ನೋಡಿರೋ ಮಟ್ಟಿಗೆ ನಾವು ಇವತ್ತು ನಮ್ಮನ್ನು ಅಂಗನವಾಡಿಯಲ್ಲಿ ಕಲಿಸಿರೋಂಥ ಎಷ್ಟೋ ಜನ ಟೀಚರ್ಸ್ ನಮ್ಗೆ ಇವತ್ತು ಕೂಡ ಗೊತ್ತಿದ್ದಾರೆ. ತುಂಬ ಅಂಥದ್ದು ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರೂ ಕೂಡ. ಕೆಲವೊಂದು ಕೆಟ್ಟ ಹುಳಗಳು ಇದ್ದೇ ಇರ್ತವೆ, ಏನೂ ಮಾಡೋಕ್ಕಾಗಲ್ಲ.
ಈ ದಿನ ತುಂಬ ಅದ್ಭುತವಾಗಿ ನಡೀತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಈ ಪ್ರೋಗ್ರಾಮ್ಗೆ ನನ್ನನ್ನು ಕರ್ಕೊಂಡು ಹೋಗಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಎಲ್ಲರ ಜೊತೆಗೂ ಕೂಡಿ ಅವ್ರ ಜೊತೆ ಮಾತಾಡಿ ಕ್ಲಾಸಸ್ನ ಎಲ್ಲ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು. ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ನ ನಾವು August 15th ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಪ್ರೈಸ್ ಥರ. ತುಂಬ ಚೆನ್ನಾಗಿ ಅದ್ಭುತವಾಗಿದ್ದಂಥ ದಿನ ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡು ನಾವು ಕೂಡ ಬ್ಯಾಕ್ ಆದ್ವಿ. ಈ ಕ್ಲಾಸಸ್ ಬಗ್ಗೆ ಅಥವಾ ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ವಿಡಿಯೋ ಮಾಡಿರೋದು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿ.